ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ. ಅಕಟಕಟ ಶಬ್ದದ ಲಜ್ಜೆಯ ನೋಡ ಗುಹೇಶ್ವರನನ್ನು ಅರಿಯದ ಅನುಭಾವಿಗಳೆಲ್ಲರ ತರಕಟ ಕಾಡಿತು. ಶ್ರೀ ಗುರು ಅಲ್ಲಮಪ್ರಭುದೇವರ ವಚನ. ಈ ವಚನದಲ್ಲಿ ದೇವರು ಯಾರು, ಏನು, ಈ ಸೃಷ್ಟಿ, ಈ ವಿಶ್ವ, ಈ ಜಗತ್ತು ಯಾವ ರೀತಿ, ಯಾರಿಂದ, ಯಾವಾಗ ನಿರ್ಮಾಣ ಆಯಿತು, ಇದನ್ನು ತಿಳಿದುಕೊಳ್ಳಲಿಕ್ಕೆ ಅಲ್ಲಮಪ್ರಭುದೇವರು ಜೋಗ ಜಲಪಾತದಲ್ಲಿ ತಪಸ್ಸನ್ನು ನಡೆಸುವಾಗ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ದೇವರು ಅಂದರೆ ಯಾರು, ಈ ಜಗತ್ತು ಹೇಗೆ ನಿರ್ಮಾಣವಾಯಿತು, ದೇವರು ಎನ್ನುವ ಹೆಸರನ್ನು, ದೇವರಿಗೆ ಮಹಾದೇವ ಪರಮೇಶ್ವರ ಈ ಹೆಸರನ್ನು ಕೊಟ್ಟವರು ಯಾರು, ಹೀಗೆ ನಿಗೂಢವಾದ, ರಹಸ್ಯವಾದ, ತಿಳಿಯಲಾರದ, ಅಗೋಚರವಾದ ವಿಚಾರಗಳನ್ನು ಅಲ್ಲಮಪ್ರಭುದೇವರು ತಪಸ್ಸಿನ ಕಾಲಕ್ಕೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ ಅಂದರೆ ಏನು? ಈ ಸಾಲಿನಲ್ಲಿ ನಾಮಕರಣದ ಒಂದು ದೃಶ್ಯ ಚಿತ್ರಣ ಕಾಣ್ತದೆ. ಮನೆಯಲ್ಲಿ ಮಗು ಜನನವಾದ ಕಾಲಕ್ಕೆ ಎಲ್ಲ ತಂದೆ ತಾಯಿಗಳು ಮಗುವಿಗೆ ನಾಮಕರಣೋತ್ಸವವನ್ನು ಮಾಡ್ತಾರೆ. ನಮ್ಮ ಮಗು ಅಂತೇಳಿ ನಾವು ನಾಮಕರಣ ಮಾಡ್ತೀವಿ. ಇದು ನಿರಾಳ ಶಿಶು. ಶಿಶು ಅಂದಾಗ ಮನೆಯ ಮಗುವಿಗೆ. ನಿರಾಳ ಶಿಶು ಅಂದ್ರೇನು? ಜಗತ್ತು, ದೇವರು, ಯಾರು ಇಡೀ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದನಲ್ಲ ಪರವಸ್ತು, ಅದು ಯಾರೋ, ಮನುಷ್ಯನೋ, ರೂಪೋ, ನಿರೂಪೋ, ಅದನ್ನು ನಿರಾಳವೆಂಬ ಶಿಶು ಅಂತ ಅಲ್ಲಮಪ್ರಭುದೇವರ ವಚನದಲ್ಲಿ ಕರೀತಾ ಇದ್ದಾರೆ. ನಿರಾಳವೆಂಬ ಶಿಶು ಅಂದರೆ ಒಂದರ್ಥ ಮನೆಯಲ್ಲಿ ಹುಟ್ಟಿದ ಮಗು. ನಿರಾಳ ಎಂಬುದಾಗಿ ಹೇಳಿದರೆ ಇಲ್ಲಿ ಪರವಸ್ತು, ವಿಶ್ವ, ಅಬೋಡ ಬ್ರಹ್ಮ, ಜಗತ್ತು, ಸೃಷ್ಟಿಕರ್ತ, ಪರವಸ್ತು. ನೀವು ಏನು ಹೆಸರಿನಲ್ಲಿ ಬೇಕಾದರೂ ಯಾವ ಧರ್ಮದವರಾದರೂ ಕರ್ಕೊಳ್ಳಿ, ಇಡೀ ಬ್ರಹ್ಮಾಂಡವೆಲ್ಲ ನಿರ್ಮಾಣವಾದದ್ದು ಯಾರಿಂದ, ಅವನಿಗೆ ಹೆಸರನ್ನು ಇಟ್ಟವರು, ನಾಮಕರಣ ಮಾಡಿದವರು ಯಾರು? ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ. ನೋಡಿ, ಒಂದು ಮಗು ಜನನದ ಕಾಲಕ್ಕೆ ನಾಮಕರಣ ಹೇಗೆ ನಡೀತದೆ ಅನ್ನತಕ್ಕಂಥ ವಿವರವಾದ ದೃಶ್ಯದಲ್ಲಿ ಇಲ್ಲಿ ಅಲ್ಲಮಪ್ರಭುದೇವರು ತಿಳಿಸಿದ್ದಾರೆ. ಮಗು ಜನನ ಆಗ್ತದೆ, ಅದಕ್ಕೆ ತಂದೆ ತಾಯಿಗಳೇನು ಮಾಡ್ತಾರೆ, ಅವರವರ ಭಕ್ತಿಗನುಸಾರವಾಗಿ ಇಲ್ಲಿ ಗುಹೇಶ್ವರ, ಕೇದಾರೇಶ್ವರ, ಆ ಭಕ್ತರು ಅಲ್ಲಮಪ್ರಭುದೇವರು ತಂದೆ ತಾಯಿಗಳು ಅಲ್ಲಿ ಪೂಜೆ ಭಕ್ತಿಯನ್ನು ಮಾಡಿಸಿ ಲಿಂಗದ ಮೇಲೆ ಬೆಣ್ಣೆಯ ಅಭಿಷೇಕವನ್ನು ಮಾಡಿ ಆ ಪ್ರಸಾದವನ್ನು ತಂದು ಅನುಗ್ರಹ ರೂಪದಲ್ಲಿ ಮಗುವಿನ ನಾಲಿಗೆಯ ಮೇಲೆ ಒಂದು ತುಸವನ್ನು ಇಡ್ತಾರೆ. ನಾಮಕರಣ ಮಾಡುವ ಪೂರ್ವದಲ್ಲಿ ಆ ಮಗುವಿನ ನಾಲಿಗೆಯ ಮೇಲೆ ಶಿವನ ಅನುಗ್ರಹದ ಪ್ರಸಾದವನ್ನು ನಾಲಿಗೆಯ ಮೇಲೆ ಇಟ್ಟು ಆ ನಂತರ ಮಗುವಿಗೆ ನಾಮಕರಣ ಮಾಡ್ತಾರೆ. ಈಗ ನಾಮಕರಣ ಮಾಡಿದವರು ಯಾರು? ಶಿಶುವಿಗೆ ನಾಮಕರಣ ಮಾಡಿದವರು ತಂದೆ ತಾಯಿಗಳು. ಇಡೀ ಬ್ರಹ್ಮಾಂಡ, ಸೃಷ್ಟಿ, ಜಗತ್ತು, ನಿಯಾಮಕ, ವಿಶ್ವಕರ್ತ, ಅವನೇನು ಅಬೋಡ ಬ್ರಹ್ಮ, ಪರವಸ್ತು, ನಿಸರ್ಗ, ಪ್ರಕೃತಿ, ಚೈತನ್ಯ, ಯಾವ ಹೆಸರಿನಾದ್ರೂ ಕರೀರಿ, ಆ ಸೃಷ್ಟಿ, ಆ ಜಗತ್ತು, ಆ ಬ್ರಹ್ಮಾಂಡ, ಅದಕ್ಕೆ ದೇವರು ಅಂತ ಕರೆದವರು ಯಾರು? ಅದನ್ನು ಪೂಜೆ ಮಾಡೋದನ್ನು ಕಲಿಸ್ತವ್ರು ಯಾರು? ಆರಂಭದಲ್ಲಿ ಇಂಥ ಆದರ್ಶದ ಮೇಲ್ಪಂಕ್ತಿ ನಮಗೆ ಹಾಕಿಕೊಟ್ಟವರು ಯಾರು? ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರು? ಮೂಲದಲ್ಲಿ, ಆದಿಯಲ್ಲಿ ಈ ಬ್ರಹ್ಮಾಂಡವನ್ನ ತಿಳಿಯಲಾರದ ಈ ವಿಶ್ವ ನಿಯಾಮಕ, ಜಗತ್ ಸೃಷ್ಟಿಕರ್ತ, ಅವನನ್ನ ದೇವರು ಅಂತೇಳಿ ಆರಂಭದಲ್ಲಿ ಕರೆದವ್ರು ಯಾರು? ಪರಮಾತ್ಮ, ಅವನ ಭಕ್ತಿ ಮಾಡಬೇಕಂತ ನಮಗೆ ಕಲಿಸ್ತವ್ರು ಯಾರು? ಅವನು ಯಾವ ರೂಪದಲ್ಲಿ ಇದ್ದಾನೆ? ಅವನು ಗಂಡು, ಹೆಣ್ಣು, ನಪುಂಸಕೋ, ಅದು ಏನದು, ಅದು ಚೈತನ್ಯ, ಯಾವ ಸ್ವರೂಪ? ಇದನ್ನು ಅಲ್ಲಮಪ್ರಭುದೇವರು ಈ ವಚನದಲ್ಲಿ ಸಾಲಿನಲ್ಲಿ ತಪಸ್ಸಿ ಕುಳಿತಂತ ಕಾಲದೊಳಗೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಂತೇಳಿ ಪ್ರಯತ್ನ ಮಾಡುವಾಗ ಈ ಸಾಧನೆಯಿಂದ ಅವರಲ್ಲಿ ಪ್ರಕಟವಾದ ವಚನ. ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರು? ಆ ಪರಮಾತ್ಮನಿಗೆ ನಾವು ಭಕ್ತಿ ಮಾಡಬೇಕು, ಪೂಜೆ ಮಾಡಬೇಕಂತೇಳಿ ಅನೇಕ ಹೆಸರುಗಳನ್ನು, ಅನೇಕ ನಾಮಗಳನ್ನು, ಅನೇಕ ರೂಪಗಳನ್ನು ಕೊಟ್ಟವರು ಯಾರು? ನಾವೇ ಭಕ್ತರು.
ಸಾಧಕರು, ನಾವೇ ಫಾಲೋಯರ್ಸ್ಗಳು. ನಮಗೆ ಇಷ್ಟವಾದ ರೂಪವನ್ನು, ನಮಗೆ ಇಷ್ಟವಾದ ಹೆಸರನ್ನು ನಾವು ನಮ್ಮ ಭಾಷೆಯಲ್ಲಿ ನಮಗೆ ಬೇಕಾದ ದೇವರ ರೂಪಕ್ಕೆ ನಾವು ಇವೆಲ್ಲವನ್ನು ವಿಶೇಷಣಗಳಾಗಿ ಕೊಟ್ಟಿದ್ದೇವೆ. ಅವನ್ನ ಪೂಜೆ, ಮಂತ್ರ, ಜಪ, ಸ್ತೋತ್ರ ಇವುಗಳಲ್ಲಿ ಪಠನ ಮಾಡಿಕೊಂಡು ಬಂದಿದ್ದೇವೆ. ಈ ಮಾದರಿಯನ್ನ, ಈ ಮೇಲ್ಪಂಕ್ತಿಯನ್ನು ಅನುಸರಿಸಿಕೊಂಡು ನಾವು ಭಕ್ತಿ ಮಾಡಿಕೊಂಡು ಬಂದಿದ್ದೇವೆ. ಈ ನಮ್ಮ ಹಿರಿಯರು ಆ ಪರವಸ್ತುವಿಗೆ, ಆ ಪರಬ್ರಹ್ಮನಿಗೆ ಇಂಥ ಭಕ್ತಿಯನ್ನ, ಇಂಥ ಸಾಧನೆಯನ್ನ ಮಾಡಿ ಹೋಗಿದ್ದಾರೆ. ಅದನ್ನು ನಾವು ನಮ್ಮ ಧರ್ಮದ ಅನುಯಾಯಿಗಳು ನಮಗೆ ಒಪ್ಪಿಗೆಯಾದ ರೀತಿಯಲ್ಲಿ ನಾವು ಅನುಕರಣೆ ಮಾಡಿಕೊಂಡು ಫಾಲೋ ಮಾಡಿಕೊಂಡು ಬಂದಿದ್ದೇವೆ. ಹಾಗಾದರೆ ಆ ದೇವರನ್ನ ನಾವು ಒಲಿಸಿಕೊಳ್ಳಲಿಕ್ಕೆ ಬರ್ತದ? ಆ ದೇವರು ಸಗುಣನೋ ನಿರ್ಗುಣನೋ, ಆಕಾರನೋ ನಿರಾಕಾರನೋ? ನಾವು ಪೂಜೆ ಮಾಡುವ ಭಕ್ತಿ ಅವನಿಗೆ ಮುಟ್ಟುತ್ತದೆಯೇ? ನಾವು ಹೇಳುವ ಕನ್ನಡ ಭಾಷೆಯ ಸ್ತೋತ್ರ, ಮಂತ್ರ, ಪೂಜೆ, ವಚನ, ಹಾಡು, ಗಾಯನ ಅವನಿಗೆ ಅರ್ಥವಾಗುತ್ತದೆಯೇ? ಅವನಿಗೆ ಕನ್ನಡ ಭಾಷೆ ಬರುತ್ತದೆಯೇ? ಅವನಿಗೆ ಕಿವಿಗಳಿದಾವೆಯೇ? ಹಾಗಾದರೆ ಅವನು ಸಗುಣನೋ ನಿರ್ಗುಣನೋ? ನಿರ್ಗುಣನಾದ ಆ ಪರಮಾತ್ಮನಿಗೆ ಸಗುಣರಾದ ನಾವು ಸಗುಣ ಭಕ್ತಿಯನ್ನು ಮಾಡಿದರೆ ಆ ದೇವರಿಗೆ, ಆ ಪರಮಾತ್ಮನಿಗೆ ಅದು ಮುಟ್ಟುತ್ತದೆಯೇ? ಹಾಗಾದರೆ ಆ ದೇವರು ನಮಗೆ ಅನುಗ್ರಹವನ್ನು ಮಾಡುತ್ತಾನೆಯೇ? ದೇವರು ನಮಗೆ ಯಾವ ರೂಪದಲ್ಲಿ ಅನುಗ್ರಹವನ್ನು ಮಾಡ್ತಾನೆ? ದೇವರು ಅಂದರೆ ಏನು? ದೇವರು ಅಂದರೆ ಯಾರು? ದೇವರನ್ನ ಯಾವ ರೂಪದಲ್ಲಿ ಪೂಜಿಸಬೇಕು? ಯಾವ ರೂಪವನ್ನು ನಾವು ಒಪ್ಪಿಕೊಳ್ಳಬೇಕು? ಹೀಗೆ ಅನೇಕ ಸಮಸ್ಯೆಗಳು, ಪ್ರಶ್ನೆಗಳು ಪ್ರತಿಯೊಬ್ಬ ಸದ್ಭಕ್ತರಿಗೂ ಕೂಡ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಅಲ್ಲಮಪ್ರಭುದೇವರು ಜೋಗ ಜಲಪಾತದಲ್ಲಿ ತಪಸ್ಸನ್ನು ಮಾಡುವಾಗ ದೇವರು ಅಂದರೆ ಯಾರು, ಸೃಷ್ಟಿಕರ್ತ ಯಾರು, ಜಗನ್ನಿಯಾಮಕ ಯಾರು, ಅವನನ್ನು ಕಾಣುವುದು ಹೇಗೆ, ಅವನ ಸ್ವರೂಪಗಳೇನು, ಗುಣನೋ ನಿರ್ಗುಣನೋ, ಆಕಾರನೋ ನಿರಾಕಾರನೋ, ಅವನು ಒಲಿಯೋದಕ್ಕೆ ಹೇಗೆ ನಾವು ಭಕ್ತಿ, ಪೂಜೆ, ಪ್ರಾರ್ಥನೆಯನ್ನು ಮಾಡಬೇಕು? ಹೀಗೆ ಅಲ್ಲಮ ಪ್ರಭುದೇವರು ಸತತವಾಗಿ 10-12 ವರ್ಷಗಳ ಕಾಲ ಜೋಗ ಜಲಪಾತದಲ್ಲಿ ತಪಸ್ಸನ್ನು ನಡೆಸಿಕೊಂಡು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಉಂಟಾದ ವಚನದ ಸಾಲು ಇದು: ನಿರಾಕಾರವೆಂಬ ಶಿಶುವಿಂಗೆ, ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಸರಿಟ್ಟು ಕರೆದವರು. ನಿರಾಳ ಅಂದರೆ ಅವನು ಯಾರಿಗೂ ಎಟ್ಟತಕ್ಕಂಥವನು, ಶಬ್ದಗಳಿಗೆ ಮೀರಿದವನು, ನಾಮರೂಪ ಗುಣಗಳಿಗೆ ಮೀರಿದವನು, ಆಕಾರವನ್ನು ದಾಟಿದವನು, ಅವನು ನಿರಾಳ. ಅವನಿಗೆ ಯಾವುದೇ ಸ್ವರೂಪಗಳಿಲ್ಲ, ಯಾವುದೇ ಗುಣಗಳಿಲ್ಲ, ಯಾವುದೇ ರೂಪಗಳಿಲ್ಲ. ಅವನನ್ನು ನಾವು ನಾಮ ರೂಪಗಳನ್ನು ಕೊಟ್ಟು ನಮಗೆ ಇಷ್ಟವಾದ ರೀತಿಯಲ್ಲಿ ಉಪಾಸನೆ, ಪೂಜೆ, ಭಕ್ತಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ನಾವು ಮಾಡುವ ಉಪಾಸನೆ, ಪೂಜೆ, ಭಕ್ತಿಗೆ ಆ ದೇವರು, ಆ ಸೃಷ್ಟಿಕರ್ತ, ವಿಶ್ವನಿಯಾಮಕ, ಜಗನ್ನಿಯಾಮಕ ಒಲಿಯುತ್ತಾನೆಯೇ? ಇದು ಅಲ್ಲಮ ಪ್ರಭುದೇವರು ತಪಸ್ಸು ಮಾಡುವಾಗ ವಚನವನ್ನು ಬರೆದಂಥ ಸಂದರ್ಭ ಇದು. ನಿರಾಳವೆಂಬ ಶಿಶು ಅಂತಾರೆ ಪರಮಾತ್ಮನನ್ನ, ಪರವಸ್ತುವನ್ನು. ಅವನು ನಿರಾಳ ಅಂದ್ರೇನು? ಅವನು ಯಾರಿಗೂ ಎಟರ್ತಕ್ಕಂಥ